ಟೋಪಿ ಮಾಡಿಕೊಂಡು ಕಾಫಿ ಹೊಡೆಯುವಂಥದ್ದು, ಬ್ಲೂಟೂತ್ಗಳಾಗಿರ್ಬೋದು ಮತ್ತದಾಗಿರ್ಬೋದು ಅದು ಥ್ರೂ ಮಾಡುವಂಥದ್ದು ನಾವು ನೋಡಿದ್ವಿ. ಅವುಗಳನ್ನು ನಮ್ಮ ಕಿವಿಯಲ್ಲೋ, ಮೂಗುತಿಯಲ್ಲೋ, ಗುಳದಾಡಿಯಲ್ಲೋ, ಅವುಗಳನ್ನು ನಮ್ಮ ಜನಿವಾರದಲ್ಲೋ, ಶಿವದಾರದಲ್ಲೋ ಎಲ್ಲೆಲ್ಲೂ ಇಟ್ಕೊಂಡು ಬರುವಂಥ ಕಾಫಿ ಹೊಡೆಯೋ ಜನ ಇದ್ದಾರೆ ಇಲ್ಲಿ, ಇಲ್ಲಂತಲ್ಲ. ಅಂಥವ್ರನ್ನ ಹಿಡಿಯೋ ಸಲುವಾಗಿ ಇವತ್ತು ಅನಿವಾರ್ಯವಾಗಿ ಅವ್ರಿಗೆ ಕಳಚಿತ ಬರಬೇಕು ಅಂತ. ಈವನ್ ಉದ್ದ ಅಂಗಿ ಹಾಕೊಳ್ಳೋ ಹಾಗಿಲ್ಲ, ಜೀನ್ ಪ್ಯಾಂಟ್ ಹಾಕೊಳ್ಳೋ ಹಾಗಿಲ್ಲ, ಅನೇಕ ಕಂಡೀಷನ್ಗಳು ಹಾಕಿದ್ದಾರೆ. ಹಾಫ್ ಪ್ಯಾಂಟ್ ಹಾಕಿದ್ರು ಅಡ್ಡಿ ಇಲ್ಲ, ಬೂಟ್ಗಳು ಹಾಕೊಂಡು ಬರುವಾಗಿಲ್ಲ, ತಾಳಿಗೆ ಜನಿವಾರ ಶಿವದಾರ ಹಾಕಿ ಬರೋಂಗಿಲ್ಲ, ಹಾಕೊಂಡು ಬರೋಂಗಿಲ್ಲ, ಕಂಡೀಷನ್ ಮಾಡಿದ್ದಾರೆ ರೀ. ಅದು ಸುಪ್ರೀಂ ಕೋರ್ಟ್ ಮುದ್ರೆನೂ ಒತ್ತದ. ಯಾಕೆ? ಇಲ್ಲೇ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಇಲ್ಲೇ ಕಾಫಿ ಆಗಬಾರ್ದು, ಇಲ್ಲೇ ಅಯೋಗ್ಯರಾಯಕೆ ಆಗಬಾರ್ದು, ಇವೆಲ್ಲನೂ ಅದಾವಿಲ್ಲ. ಈ ದೇಶದ ಸಂಪತ್ತು ರೀ. ಬುದ್ಧಿವಂತ ಜನ, ಜ್ಞಾನಿಗಳು ಆ ಜ್ಞಾನವನ್ನು ಪಡೆಯುವಲ್ಲಿ ಬ್ರಾಹ್ಮಣರ ಮುಂದೆ ಯಾವಾಗಲೂ ಆ ಬ್ರಾಹ್ಮಣರು ಜನಿವಾರ ತೆಗೆದಿದ್ದಕ್ಕಾಗಿ ಇಷ್ಟೊಂದು ಪ್ರತಿಭಟನೆ ನಾವೇನೋ ಅಂತ ಇದ್ವಿಲ್ಲಪ್ಪ. ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರದ ಅದರ ಆದಷ್ಟು ಹೆಸರು ಕೆಡಿಸುವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಅನಿಸ್ತಾ ಇತ್ತು. ಇವತ್ತು ಕೇಂದ್ರ ಸರ್ಕಾರ ವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಏನು ತಪ್ಪಲ್ಲ ಅದ್ರೊಳಗೆ. ಬ್ರಾಹ್ಮಣ ತಮ್ಮ ಜನರ ಬಗ್ಗೆ ಪ್ರೀತಿ, ವಿಶ್ವಾಸ, ಒಂದು ಗೌರವ ಇಡಲಿ. ಆದರೆ ಅದೇ ಕಾಲಕ್ಕೆ ಇಲ್ಲಿಯ ಯೋಗ್ಯತೆ ಬೆಳೆಸುವಂತಹ, ಯೋಗ್ಯತೆ ಮೇಲ್ಪಟ್ಟಕ್ಕೆ ಒಯ್ಯುವಂಥ ಪರೀಕ್ಷೆಗಳಿವೆಲ್ಲ. ಇವತ್ತು IAS ಆಗಿರ್ಬೋದು, KS ಆಗಿರ್ಬೋದು, ಅಂದರೆ UPSC ಎಕ್ಸಾಮ್ಸ, KPSC ಎಕ್ಸಾಮ್ಸ, ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ಸ, ಇವ ನೀಟ, ಇವೆಲ್ಲದ್ರ ಕಡೆ ಕಡ್ಡಾಯವಾಗಿ ಇರೋ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಬೆಲ್ಟ್ ಹಾಕೊಂಡು ಬರುವಂಗಿಲ್ಲ, ಚಪ್ಪಲಿ ಧರಿಸ್ಕೊಂಡು ಬರುವಂಗಿಲ್ಲ, ಅದು ಹೊರಗಡಬೇಕು, ಮುಗ್ತಿ ಅದನ್ನ ಹಾಕೊಂಡು ಬರುವಂಗಿಲ್ಲ, ಗುಳದಾಳೆ ಹಾಕೊಂಡು ಬರುವಂಗಿಲ್ಲ, ರಿಂಗ್ಸ್ ಹಾಕೊಂಡು ಬರುವಂಗಿಲ್ಲ, ಇವೆಲ್ಲರೂ. ಯಾಕಂದ್ರೆ ಈ ಮೂಲಕ ಅಲ್ಲೆಲ್ಲ ಅಯೋಗ್ಯರು ಒಳಗೆ ಸೆಲೆಕ್ಷನ್ ಆಗುವಂಥ ಅವಕಾಶ ಹೆಚ್ಚಾಗಿದೆ ಮತ್ತು ಆಗಿದ್ದಾರೆ ಅನ್ನೋದು ಸಾಕ್ಷಿಗಳು ಇದ್ದಾವೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಒಳ್ಳೆಯವ್ರಿಗೆ, ಪ್ರಾಮಾಣಿಕವಾಗಿ ಆರೋಗ್ಯ ಮಾಡಿದವ್ರಿಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಇದೆಲ್ಲ ರೂಲ್ಸ್ ಮಾಡಿದ್ದಾರೆ. ವಿನಃ ಬ್ರಾಹ್ಮಣರ ವಿರೋಧ, ಲಿಂಗಾಯತರ ವಿರುದ್ಧ, ಮೇಲ್ವರ್ಣ ಜನರ ವಿರುದ್ಧ, ಅಥವಾ SC ST ಗಳ ವಿರುದ್ಧ ಅಂತ ಏನೂ ಇಲ್ಲ. ಯಾಕೆಂದರೆ ಇಂಥ ಎಕ್ಸಾಮ್ಗಳು ಸೆಲೆಕ್ಷನ್ ಆಗೋದು ಮೇಲ್ವರ್ಣ ಜನ ಮಕ್ಕಳು. ಯಾಕಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಸಿಕ್ಕಿರ್ತದೆ, ಮನೆಯಲ್ಲಿ ತಂದೆ ತಾಯಿಗಳು ಸರಿಯಾಗಿ ಬೆಳೆಸಿರ್ತಾರೆ. ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಜನರ ಗುರಿ ಏನಪ್ಪ ಅಂತ ಮಕ್ಕಳು ಒಳ್ಳೆ ಶಿಕ್ಷಕರನ್ನಾಗಿ ಮಾಡೋದು. ಹಂಗಂದರೆ ಯಾರ್ದಿಲ್ಲ ಅಂತಲ್ಲ, ಬಡವ್ರದಲ್ಲ. ಆದರೆ ಇವತ್ತು ಒಂದು ನೀಟ್ ಎಕ್ಸಾಮ್ ಪಾಸ್ ಮಾಡುವಷ್ಟು, ಅವಾಗ ಎಕ್ಸಾಮ್ ತಯಾರಿ ಮಾಡುವಷ್ಟು ದುಡ್ಡು ಭಾಳಷ್ಟು ಬಡವರು